ಈಗಿನ ಜನರೇಷನ್ ಅಂತೂ ಪ್ರೀತಿ ಅಂದ್ರೇನೆ ಏನೋ ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ಬರೀ ದುಡ್ಡುಗೋಸ್ಕರ ಇಲ್ಲ ಸೆಕ್ಸ್ಗೋಸ್ಕರ ಯಾರೋ ಸಖತ್ತಾಗಿದ್ದಾಳೆ ಪ್ರೀತಿ ಅನ್ನೋ ಹೆಸರಲ್ಲಿ ನೋಡೋಣ, ಯೂಸ್ ಮಾಡೋಣ, ಬಿಡೋಣ. ಅಂದ್ರೆ ಈ ತರ ಕೇಸಸ್ಗಳೇ ತುಂಬಾ ಜಾಸ್ತಿ ಆಗ್ತಿದೆ ಸರ್. ಅವ್ರಿಗೆ ಪ್ರೀತಿ ಅಂದ್ರೆ ಏನು ಅಂತಾನೂ ಗೊತ್ತಿರಲ್ಲ, ಏನೂ ಇಲ್ಲ, ಬರೀ ಯೂಸ್ ಮಾಡ್ತಾ ಇದಾರೆ. ಅದು ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು. ಅಂದ್ರೆ ಪ್ರೀತಿ ಅಂದ್ರೆ ಯೂಸ್ ಮಾಡ್ಕೊಳೋ ವಸ್ತು ಅಲ್ಲ ಸರ್. ಚಿಕ್ಕ ಮಕ್ಕಳು ಗೊತ್ತಿರೋ ಸರ್ ಪ್ರೀತಿ ಅಂದ್ರೆ ಏನು ಅಂತ. ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆ ಎಷ್ಟು ಯಾವ್ದೇ ಹೊಸಬ್ರು ತಂದೆ ತಾಯಿ ಯಾರೇ ಹೊಸಬ್ರು ಬಂದು ಎಷ್ಟು ಪ್ರೀತಿ ಕೊಡ್ತಾರೆ ಅಷ್ಟೇ ಯಾಕೆ ಸರ್. ಒಂದು ಗೊಂಬೆ, ಆ ಗೊಂಬೆಗೆ ಜೀವ ಇದ್ಯಾ ಇಲ್ವಾ ಏನು ಗೊತ್ತಿರಲ್ಲ, ನನ್ನ ಜೊತೆಗೆ ಇರ್ಬೇಕು ಯಾವಾಗಲೂ. ಅದ್ರ ಜೊತೆ ಆಟ ಆಡ್ಬೇಕು, ಅದ್ರ ಜೊತೆ ಮಾತಾಡ್ಬೇಕು, ಏನೇ ನೋವು ಬಂದ್ರು ಕಷ್ಟ ಬಂದ್ರು ಸಂತೋಷ ಆದ್ರು ಆ ಗೊಂಬೆ ಜೊತೆನೇ ಇರ್ಬೇಕು. ಆ ಮಕ್ಕಳು ಪ್ರೀತಿ ಇದೆಯಲ್ಲ ಸರ್, ಅದು ಸ್ವಚ್ಛತೆ ಪ್ರೀತಿ. ಆಮೇಲೆ ನಾವು ಬೆಳೀತಾ 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 ಏನಾಗುತ್ತೆ ಅಂದ್ರೆ ಸ್ವಾರ್ಥದ ಪ್ರೀತಿ ಆಗೋಯ್ತು. ಇದು ಲೈಫ್ ಅಲ್ಲ ಸರ್, ಇದು ನಿಜವಾಗ್ಲೂ ಶಾಶ್ವತ ಅಲ್ಲ. ಯಾಕಂದ್ರೆ ನಮ್ಗೆ ವಯಸ್ಸಾಗ್ತಾ ಆಗ್ತಾ ಮುಂದಕ್ಕೆ ನಮ್ಗೊಂದು ಜೊತೆಗೆ ಜೋಡಿಯಾಗಿ ಯಾರೋ ಒಬ್ರು ಇರಬೇಕು, ಅಂದ್ರೆ ಪ್ರೀತಿ ಕೊಡೋರು, ನಮ್ಮ ಸುಖಕ್ಕೆ ಕಷ್ಟಕ್ಕೆ ನೋವಿಗೆ. ನಿಮ್ಮ ಹತ್ರ ಎಷ್ಟೋ ದುಡ್ಡಿರ್ಲಿ, ಮಾತಾಡೋಕೆ ಒಬ್ಬ ವ್ಯಕ್ತಿ ಇಲ್ಲ ಅಂದ್ರೆ ನೀನ್ ಆ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀಯ? ಯಾರಿಗೂ ಅನ್ಯಾಯ ಮಾಡಕ್ ಹೋಗ್ಬಿಡಿ. ಫಸ್ಟ್ ಪ್ರೀತಿ ಅಂದ್ರೆ ಏನಂತ ಅದನ್ನ ತಿಳ್ಕೊಳ್ಳಿ, ಆಮೇಲೆ ಯಾರು ಲವ್ ಮಾಡೋದಾಗ್ಲಿ ಮದುವೆ ಮಾಡ್ಕೊಳೋದಾಗ್ಲಿ ಆಮೇಲೆ ಮಾಡ್ಕೊಳ್ಳಿ.